ವಾರ್ಷಿಕ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಈ ವೇದಿಕೆಯನ್ನು ಉದ್ದೇಶಿಸಿ ಇಲ್ಲಿವರೆಗೂ ತಮ್ಮ ಅನುಭವ ಹಂಚಿಕೊಳ್ಳುತ್ತೇವೆ. ಗುರುಗಳಾದಂಥ ಹಿರಿಯ ಸತ್ಯನಾಥರಲ್ಲಿ, ಕಿರ್ಪೇಶ್ವರರಲ್ಲಿ, ಹನುಮಂತನಲ್ಲಿ, ದೇವನಕ್ಕನಲ್ಲಿ ನನ್ನ ಅನುಮೋದನೆಯನ್ನು ಸಲ್ಲಿಸುತ್ತೆ. ಸುಖ ಸ್ವರೂಪರು ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೆ. ಚಟದ ಬಗ್ಗೆ ಎಲ್ಲವರೆಗೂ ಚಟ ಅಂದ್ರೆ ಎಷ್ಟು ಕಷ್ಟ ಕೊಡ್ತೈತಿ ಅಂತ ಜೀವನಕ್ಕೆ. ಅವಶ್ಯಕ ಚಟನ ಇಷ್ಟ ಜನ್ಮಾಂತರ ತಿರುಗ್ಲಿಕ್ಕೆ ಕಾರಣ ಆದ್ರೆ ಇನ್ನು ಅನವಶ್ಯಕ ಚಟವನ್ನು ಅಂಟಿಸ್ಕೊಂಡಾಗ ಇವು ಎಷ್ಟು ಕಷ್ಟ ಕೊಡ್ತಾವೆ. ಇದುವರೆಗೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಕೂಡ ಚಟನ ಅಂತ. ಇವಾಗ ಜನ್ಮಾಂತರ ಕಾರಣಕ್ಕವು ಈಗ ಈ ಜನ್ಮದ ಕಲ್ತೇವಲ್ಲ, ಇವು ಅನವಶ್ಯಕ, ಅವಶ್ಯನೇ ಇಲ್ಲ, ಜೀವನಿಗೆ ಅವಶ್ಯನೇ ಇಲ್ಲಿವು. ಇವನು ಕಲ್ತದನ್ನ ಈ ಚಟದ ವಾಸನೆಯನ್ನು ಎಷ್ಟು ಜನ್ಮಕ್ಕೆ ಕಳ್ಕೊಳಕೈತಿ, ಎಷ್ಟು ಜನ್ಮ ಮಾತ್ರ ತಿರುಗಬೇಕಾಕೈತಿ ವಿಚಾರ. ಬರೇ ಒಂದು ಉಳ್ಳಾಗಡ್ಡಿ ಬಜ್ಜಿ ತಿನ್ನಾಕ ವಾಸನಾರೋಪದಿಂದ ಸೂಕ್ಷ್ಮ ಶರೀರ ಆಗಿ ಬಂದಿವು. ಇನ್ನು ಮತ್ತೆ ಎಲಾಡಿಕೆ, ತಂಬಾಕ, ಚುಟ್ಟ, ಸಿಗರೇಟ್ ಮತ್ತೆ ಏನೇನೋ ಈ ಜನ್ಮದಾಗ ಕಲಿತೇವಲ್ಲ, ಅವನ್ನ ಕಳ್ಕೊಳ್ಳಿಕ್ಕೆ, ಆ ವಾಸನೆಗಳನ್ನ ಕಳ್ಕೊಳ್ಳಿಕ್ಕೆ ಎಷ್ಟು ಜನ್ಮ ತಿರುಗಬೇಕಾಗ್ತೈತಿ. ಅದಕ್ಕೆ ತನು ಅನೇಕವನಿತ್ಯ ಭವಬಂಧಗಳಲ್ಲಿ ಅಂತ ಅನಿಮಿತ್ಯ ವೈರಿಗಳಿರ್ಪ ಕಾಮಾದಿಗಳು. ಆ ಚಟದಿಂದ ಸುಖ ಸಿಕ್ತೋ ಏನಾಯ್ತು ಅಂತ ವಿಚಾರ ಮಾಡಿಲ್ಲ. ಆ ಚಟದಿಂದ ಸುಖ ಸಿಕ್ಕೈತೋ ಏನು ಸಿಕ್ಕಿಲ್ಲೋ, ಉದ್ದೇಶ ಏನೋ, ಚಟ ಮಾಡೋದು ಉದ್ದೇಶ ಸುಖವನ್ನು ಹೊಂದಬೇಕಂತ. ಕಣ್ಣಿನ ರೂಪ ಇರ್ಬೋದು, ರಸ ಇರ್ಬೋದು, ಗಂಧ ಇರ್ಬೋದು, ಸ್ಪರ್ಶ ಇರ್ಬೋದು, ಇವು 5 ಜ್ಞಾನೇಂದ್ರಿಯಗಳ ಮುಖಾಂತರ 5 ವಿಷಯಗಳ ಸಂಪರ್ಕ ಮಾಡಿ ಎದಕ್ಕೆ ಮಾಡಾಕತ್ತೇವ ನಾವು ವಿಚಾರ ಮಾಡಿ ನೋಡಿದ್ರೆ ಸುಖವನ್ನು ಹೊಂದಬೇಕಂತ. ಸುಖ ಸಿಕ್ಕೈತೆ ಅನ್ನುವಂತ ವಿಚಾರ ಮಾಡಿ ನೋಡಿದ್ರೆ ಹೊಳಿತಿತ್ತು, ಅದ್ರೊಳಗೆ ಸುಖ ಇಲ್ಲಪ್ಪ. ವಿಚಾರ ಮಾಡಕ್ ಪುರ್ಸತನೇ ಇಲ್ಲಲ್ಲ. ಪುರ್ಸತ್ ಎಲ್ಲಿ ಕೊಟ್ಟೈತ್ರಿ ನಾವು? ಅದಕ್ಕೆ ವೇಳೆನ ಇಟ್ಟಿಲ್ಲ. ಒಂದ್ ಇಂದ್ರಿಯ ಸಂಪರ್ಕ ಮುಗಿದ್ಕೊಳ್ಳಿ ಮತ್ತೊಂದು ಇಂದ್ರಿಯ ಸಂಪರ್ಕ ಮುಗಿದ್ಕೊಳ್ಳಿ ಮತ್ತೊಂದು. ಇದ ಎಚ್ಚರಿಕೆ ಅವಸ್ಥೆ ಇದಕ್ಕಾಗಿ ಹೋಗ್ಬಿಡ್ತು. ಇದ ಮತ್ತೆ ಕನಸಿನೊಳಗೆ ಕನಸಿನೊಳಗೆ ಏನ್ ಬೇರೆ ಮಾಡಿದೀವಿ ಅಂತಂದ್ರೆ, ಕನಸಿನೊಳಗೆ ಇವಲ್ಲ, ಅಲ್ಲಿಯೂ ಕೂಡ ಸೂಕ್ಷ್ಮವಾಗಿ ಮನಸ್ಸಿನೊಳಗೆ ಏನ ಗಟ್ಟಾಗೈತೆ ಅದ ಸೂಕ್ಷ್ಮವಾಗಿ ಅದ ಬಂದೈತಿ. ಅದ್ರ ಹೊರತಾಗಿ ಬೇರೆ ಏನಾಗೈತಿ? ಕನಸಿನೊಳಗೂ ಐತಿ. ಇಲ್ಲಿ ಮಾಡಿದ್ದ ಕನಸಿನೊಳಗೆ ಮಾಡಿದ್ದೆ, ಅಲ್ಲೆಲ್ಲ ಮನಸ್ಸಾಗಿತ್ತು. ಮನಸ್ಸಿನ ಎಲ್ಲಕ್ಕೂ ಕಾರಣ ಮನಸ್ಸ. ಅದಕ್ಕೆ ಮನಸ್ಸನ್ನ ನಾಶ ಮಾಡ್ಕೋ, ಮನಸ್ಸು ಇಲ್ದಂಗ್ ಮಾಡ್ಕೋ ಅಂತ ಮಹಾತ್ಮರು ನಮಗ ಅನುಭವದ ಮಾತುಗಳನ್ನ. ಮನಸ್ಸು ಇಲ್ದಂಗ್ ಮಾಡ್ಕೊಳೋದಂದ್ರೆ ಹೆಂಗೆ ಅಂದ್ರೆ, ಮನಸ್ಸನ್ನಲ್ಲಿ ಇರ್ತಕ್ಕಂಥ ವಾಸನೆಗಳನ್ನೆಲ್ಲ ಕಳ್ಕೊ. ಎಲ್ಲಿವರೆಗೂ ವಾಸನೆಗಳಿರ್ತಾವ ಅಲ್ಲಿವರೆಗೂ ಪುನರ್ಜನ್ಮ ತಪ್ಪಿದ್ದಲ್ಲ. ಯಾಕಂದ್ರೆ ಆ ವಾಸನೆಗೆ ಅನುಸಾರವಾಗಿ ಕರ್ಮ ಮಾಡೋದು, ಕರ್ಮದ ಫಲ ಮತ್ತು ಉಣ್ಣಾಕ್ ಬರುದು. ವಾಸನೆನ ಎಲ್ಲ ಹುಟ್ಟಾಕ ಸಾಯಕ ಕಾರಣ ಆಗಿದ್ದು ವಾಸನೆನ. ಅದಕ್ಕೆ ತನು ಅನೇಕವನಿತ್ಯ ಅಂತ. ಅದಕ್ಕೆ ಅವರು ಎಷ್ಟು ಜನ್ಮ ಎತ್ತಿ ಬಂದಿ, ಒಂದಲ್ಲ ಎರಡಲ್ಲ ಅಸಂಖ್ಯಾತ ಜನ್ಮಗಳನ್ನ ಎತ್ತಿ ಬಂದಿ. ನೋಡ್ಕೊ ನೀನು. ಧರೆಯನ್ನೆಲ್ಲವನ್ನು ಸಂಧಿಸಿ ಧೂಳಿ ಮಾಡಲು ಪರಮಾಣುಗಳೆನಿತು ಅನಿತ ದೇಹಗಳನ್ನು ಒಂದೊಂದು ಜೀವಸುರಳು ತಟ್ಟು. 84 ಲಕ್ಷ ಜೀವರಾಶಿಗಳು ಎದಕ್ಕೆ ಬಂದವು ಅಂತಂದ್ರೆ, ಎದಕ್ಕೆ ಬರ್ತಾವ ಅಂತಂದ್ರೆ ಇದ ವಿಷಯದ ಚಟಕ್ಕಾಗಿ.
ಯಾರ್ಯಾರಿಗೆ ಯಾವ್ಯಾವ ವಾಸನೆಗಳು ಇರ್ತಾವ ಅಂತಂತ ಜನ್ಮ ಮುಂದೆ ಬರ್ತೈತಿ. ಯಾವಾಗ ವಾಸನೆಗಳು ನಾಶಕ್ಕವ ಅವಾಗ ಜನ್ಮಾಂತರಗಳಿಲ್ಲ. ಅದನ್ನು ಮನುಷ್ಯ ಜನ್ಮದೊಳಗ ವಾಸನೆಗಳನ್ನ ಕಳ್ಕೊಳಕ್ ಬರ್ತೈತಿ ಹೊರತಾಗಿ ಬೇರೆ ಯಾವ ಜೀವರಾಶಿಗಳಲ್ಲಿಯೂ ವಾಸನೆಗಳನ್ನು ಕಳ್ಕೊಳ್ಳಿಕ್ ಬರುವುದಿಲ್ಲ ಅಂತಾನೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಶ್ರೇಷ್ಠವಾದಂತ ಜನ್ಮವನ್ನು ಪಡೆದು ಬಂದು ಕೂಡ ನಾವು ವಾಸನೆಗಳನ್ನ ಕಳ್ಕೊಳ್ಳಾಕ ಏನ್ ಮಾಡ್ಬೇಕಾಗೈತೆ ಅದನ್ನ ಮಾಡದ ಮತ್ತ ವಾಸನೆ ಗಟ್ಟಿ ಆಗತಕ್ಕಂತ ಕರ್ಮವನ್ನು ಮಾಡ್ತಾ ಹೋದ್ರೆ ಯಾವಾಗ ಇದನ್ನ ನಿಜ ಸುಖವನ್ನು ಪಡೆದು. ಅದಕ್ಕೆ ಅವ್ರು ಹೇಳ್ತಾರ ವಾಸನೆ ಊರಿಸದೆ ಅಂತ. ವಾಸನೆ ಊರಿಸದೆ ಏಕಾಗ್ರತೆ ಬರದ ಹೊರತು ನಿನಗೆ ನಿಜ ಸುಖವನ್ನು ಪಡೆಯುವುದಕ್ಕಾಗುವುದಿಲ್ಲ. ಇದು ಎಲ್ಲದಕ್ಕೂ ಕಾರಣ ಮನಸ್ಸಿನೊಳಗಿರ್ತಕ್ಕಂಥ ವಾಸನೆಗಳು. ಅದಕ್ಕ ಮನಯೇವ ಮನುಷ್ಯನ ಬಂದ ಮೋಕ್ಷ ಕಾರಣ. ಎಲ್ಲಿವರೆಗೂ ವಾಸನೆಗಳು ಇರ್ತಾವ ಅಲ್ಲಿವರೆಗೂ ನೀನು ಬಂಧನ. ವಾಸನೆ ನಾಶ ಆಯ್ತಂದ್ರೆ ಮುಕ್ತನ ನೀನು. ವಾಸನೆಗಳನ್ನ ಕಳ್ಕೋಬೇಕು. ವಾಸನೆಗಳನ್ನ ಕಳ್ಕೋಬೇಕಂದ್ರೆ ನಿರಂತರ ಶ್ರವಣ, ಮತ್ತು ಬೇರೆ ಮಾರ್ಗನೇ ಇಲ್ಲ. ಕರ್ಮದಿಂದನೂ ಆಗುದಿಲ್ಲದ, ಭಕ್ತಿಯಿಂದನೂ ಆಗುದಿಲ್ಲ. ಭಕ್ತಿ ಮಾಡೋದು ಉದ್ದೇಶ ಏನೈತಿ ಅಂತಂದ್ರೆ, ಭಕ್ತಿ ಎದರ ಮೇಲೆ ತಾಳೆವು ಅಂತಂದ್ರೆ ನಾವು ವಿಷಯಕ್ಕೋಸ್ಕರ ಭಕ್ತಿ ಐತಿ ಹೊರತಾಗಿ ಅಂತಃಕರಣ ಶುದ್ಧಿಗಾಗಿ ಭಕ್ತಿ ಇಲ್ಲ ನಮ್ಗೆ. ಬೇಡಿಕೆಯನ್ನು ಇಟ್ಕೊಂಡ ನಾವು ದೇವರಿಗೆ ಹೋಗೋದು. ದೇವರಿಗೆ ಹೋಗುವ ಉದ್ದೇಶ ಏನಂದ್ರೆ ಬೇಡಿಕೆಯನ್ನ ಇಟ್ಕೊಂಡ. ಎಲ್ಲೇ ಹೋಗ್ಲಿ, ಎಲ್ಲೋಗರ ಹೋಗ್ಲಿ, ಮೈಲಾರಿಗರ ಹೋಗ್ಲಿ, ಮತ್ತೆ ಎಲ್ಲೋ ಹೋಗ್ಲಿ, ದೇವ್ರನ್ನ ಇವನು ಮಾಡ್ಕೊಂಡಿದ್ದು ಉದ್ದೇಶ ಏನು ಅಂತಂದ್ರೆ ವಿಷಯಗಳ ಕೊಡ್ಲಿ, ನನಗ ವಿಷಯಗಳನ್ನ ಕೊಡ್ತಾವು ಅಂತ ಅವ್ನು ಮಾಡ್ಕೊಂಡೆವು. ಅದು ಆ ತಪ್ಪು ತಿಳುವಳಿಕೆಯಿಂದ ಅನ್ಯತಾ ಭಾವವನ್ನು ತಾಳಿ ಇವನ್ನೆಲ್ಲ ಮಾಡ್ಕೊಂಡು ಆ ಬೇಡಿಕೆಯನ್ನಿಟ್ಟು ಆ ಬೇಡಿಕೆಯನ್ನು ತೀರ್ಸಕ ಮತ್ತ ಅಲ್ಪ ಕಾಣಿಕೆಯನ್ನು ಕೊಡುದು, ಬಹಳಷ್ಟು ಕೇಳುದು. ಹೌದಲ್ರಿ? ಭಿಕ್ಷುಕರು ಹೌದಲ್ಲ? ನಾವು ಬೇಡ್ತೇವಂದ್ರೆ ಭಿಕ್ಷುಕರು ಹೌದಲ್ವ? ಬೇಡೋ ಭಿಕ್ಷುಕ ಅಂತ ಹೇಳ್ತಾರೆ. ಎಲ್ಲಿವರೆಗೂ ನೀ ಬೇಡ್ತೀವಿ ಅಲ್ಲಿವರೆಗೂ ನೀ ಭಿಕ್ಷುಕನ. ಸಾಕನ್ನ ಸಾವುಕಾರ ಅಂತ ಹೇಳ್ತಾರೆ. ಸಾಕನ್ನೋ ಭಾವ ಬಂದೈತೆ ನಮಗೆ. ಸಾಕಪ್ಪ ಇಷ್ಟ ಐತಿ ನಮಗೆ, ಸಾಕು, ಇನ್ನೇ ಹೆಚ್ಚಿಂದ ಏನ್ ಮಾಡೋದು ಅಂತ ಬಂದಿಲ್ಲ ನಮಗೆ. ಇನ್ನ ಬೇಡಿಕೆ ಇನ್ನ ಬೇಕು ಬೇಕು. ಅದು ಯಾವ್ದಾರ ರೂಪದಿಂದ ಬರ್ಲಿ, ಅದು ಭಕ್ತಿಯಿಂದನಾರ ಬರ್ಲಿ, ಕರ್ಮದಿಂದನ ಬರ್ಲಿ, ಅದು ಬರ್ಲಿ. ಆ ಜ್ಞಾನ ಏನ್ ಮಾಡ್ತೈತೆ ಅಂದ್ರೆ ಇದ್ದಂತ ಕರ್ಮ ವಾಸನೆಯನ್ನ ನಾಶ ಮಾಡ್ತೈತಿ. ಅದಕ್ಕೆ ಜ್ಞಾನಕ್ಕೆ ಹೆಚ್ಚು ಕೊಟ್ರು ಅಂತ ಮಹಾ ಅನುಭವ. ಜ್ಞಾನವನ್ನು ಮಾಡ್ಕೊ. ನೀನ್ ಯಾರದಿ ಅನ್ನೋದನ್ನ ತಿಳ್ಕೊ. ನೀನು ಆನಂದ ಸ್ವರೂಪ ಅದಿ ಅನ್ನೋದನ್ನ ತಿಳ್ಕೊಂಡೆ ಅಂದ್ರೆ ಹೊರಗೆ ಹುಡುಕೋದು ಬಿಡ್ತೀನಿ. ಹೊರಗೆ ವಿಷಯಾದಿಗಳಲ್ಲಿ ಆನಂದವನ್ನು ಹುಡುಕಾಕತ್ತಿಯಲ್ಲ, ಈ ತಪ್ಪು ತಿಳುವಳಿಕೆ ಅವಾಗ ದೂರ ಆಕೈತಿ ಅಂತ. ಅದಕ್ಕೆ ಜ್ಞಾನ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಟ್ಟು ನಂಬು. ನೀನೇ ನಿತ್ಯ ಬೋಧನೆ ಅಂತಕ್ಕಂಥ ನಿಗಮಗಳನ್ನು ನಂಬು. ಸುಮ್ಮನೆ ಯಾಕೆ ಈ ವಿಷಯಾದಿ ವಸ್ತುಗಳನ್ನು ನಂಬ್ಕೊಂಡು ಕುಂತಿ? ವಿಷಯ ವಸ್ತುಗಳು ನಿನ್ನ ಸುಖ ಕೊಟ್ಟಾವೋ ಹೆಂಗ ಅನ್ನೋದನ್ನು ವಿಚಾರ ಮಾಡಿ ನೋಡು. ಆ ನಿಗಮಗಳನ್ನು ನಂಬಿಲ್ಲ ನೀನು. ನೀನೇ ನಿತ್ಯ ಸ್ವರೂಪ ಅನ್ನುವಂತ ನಿಗಮಗಳನ್ನ ನಂಬಿಲ್ಲ. ತೋರಿಕೆ ವಿಷಯ ವಸ್ತುಗಳನ್ನು ನಂಬ್ಕೊಂಡ ಅದರ ಒಳಗೆ ಸುಖ ಆಯ್ತು, ಇದರ ಒಳಗೆ ಸುಖ ಆಯ್ತು ಅಂತ ಭಿಕ್ಷುಕನಂತೆ ಹಂಗ ಅಲ್ಲಾಕತ್ತೀನಿ. ಇದು ಅವಶ್ಯಕ ಚಟಕ್ಕಾಗಿನ ಇನ್ ನಡೆದೈತಿ. ಇದು ಜೀವನ ಯಾತ್ರೆ ಹೌದಲ್ರಿ? ಊಟಕ್ಕ ಇದಕ್ಕ ಇದಕ್ಕಾಗಿ ಜನ್ಮ ನಡೆದೈತಿ. ಇನ್ನ ಈ ಅನವಶ್ಯ ಚಟಕ್ಕಾಗಿ ಎಷ್ಟು ಕಷ್ಟ ಪಡ್ತೀವಿ ಗೌಡ್ರು. ಅದಕ್ಕೆ ಲೆಕ್ಕ ಹೇಳಿದ್ರು. ಚಟ ಬಿಟ್ರೆ ಎಷ್ಟು ಶ್ರೀಮಂತರಾಗ್ಬೋದಿತ್ತು ಅನ್ನೋದನ್ನ ಲೆಕ್ಕ ಹೇಳಿದ್ರು. ಚಟನ ಸಾಲ. ಚಟ ಯಾರಿಗೆ ಇರ್ತೈತಿ ಅವ್ರಿಗೆ ಸಾಲಗಾರ. ಚಟ ಕಳ್ಕೊಂಡ ನಾವು ಶ್ರೀಮಂತನ. ಅದಕ್ಕೆ ನಾವು ಶ್ರೀಮಂತರಾಗಬೇಕಂದ್ರೆ ಅನವಶ್ಯಕ ಚಟಗಳನ್ನ ಬಿಡಬೇಕು. ಅವಶ್ಯ ಚಟಗಳನ್ನ ಅವನು ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಇಟ್ಕೊಂಡ್ರೆ ಅದ್ರೊಳಗಿನ ಮೋಹವನ್ನು ಕಳ್ಕೊಳ್ಳಿಕ್ ಸಾಧ್ಯ ಐತಿ.
ಅವಶ್ಯಕ ಚಟಗಳು ಅವ್ ಕಣ್ಣಿನ ರೂಪ ಎಷ್ಟು ಹೊತ್ತು ನೋಡ್ತೀನಿ, ನೀನ್ ಎದಕ್ ಬೇಕಾಗೈತಿ? ಒಳ್ಳೇದನ್ನ ನೋಡಲ್ಲ, ಒಳ್ಳೇದನ್ನ ನೋಡಾಕ ಕೊಟ್ಟಾರ ಮಹಾತ್ಮರ ದರ್ಶನಕ್ಕಾಗಿ. ಅವ್ರ ಕಿವಿಯ ಶಬ್ದ ಎದಕ್ ಕೇಳ್ಬೇಕಾಗೈತಿ? ಈ ಮಹಾತ್ಮರ ನುಡಿಗಳನ್ನ ಕೇಳಾಕ. ಮೂಗಿನ ವಾಸನೆಗಳನ್ನ ಒಳ್ಳೆಯದನ್ನ ನೋಡಿ, ಒಳ್ಳೆಯದನ್ನ ಸುವಾಸನೆಯನ್ನು ಹೌದಲ್ರಿ? ನಾನು ಒಳ್ಳೇದನ್ನ ಮಾತಾಡು, ಒಳ್ಳೆಯ ರುಚಿಯನ್ನು ನೋಡು, ಒಳ್ಳೇದನ್ನ ಮುಟ್ಟು. ಅದನ್ನ ಬಿಟ್ಟು ನಾವು ಎಂಥದಕ್ಕೆ ಇದನ್ನು ಈ ಇಂದ್ರಿಯಗಳನ್ನ ಉಪಯೋಗ ಮಾಡ್ಕೊಂಡಾಗುತ್ತೇವೆ. ವಿಚಾರ ನಾವು ಮಾಡಬೇಕಾಯ್ತು. ಇದಕ್ಕೆಲ್ಲದಕ್ಕೂ ಕಾರಣ ಮನುಷ್ಯನೊಳಗಿರ್ತಕ್ಕಂಥ ವಾಸನೆ. ಆ ವಾಸನೆನ ನನ್ನ ಹುಟ್ಟು ಸಾವಿರಕ್ಕೆ ಕಾರಣ ಆಗಿದೆ. ಈ ಎಚ್ಚರಿಕೆ ಅವಸ್ಥೆ ಒಳಗೆ ಅದಕ್ಕಾಗಿ ಪ್ರಯತ್ನ. ಆ ಪ್ರಯತ್ನವನ್ನು ಬಿಡಬೇಕಂದ್ರೆ ನಿರಂತರ ವಿಚಾರ ಒಂದೇ ಇದಕ್ಕೆ ಮಾರ್ಗ. ವಿಚಾರ ಮಾಡಲ್ಲ ಹೊಳಿದೇ ಇಲ್ಲ. ಆ ಜ್ಞಾನ ಅಂತಕ್ಕಂಥದ್ದು ವಿಚಾರ ಮಾಡಕ್ ಹಸ್ತೈತಿ ಅಂತ ತಿಳ್ಕೊಂಡ ಜ್ಞಾನ ಮಾರ್ಗ ಶ್ರೇಷ್ಠವಾದಂತ ಮಾರ್ಗ ಅಂತ ಹೇಳಿ ಅಂತ ಜ್ಞಾನ ಮಾರ್ಗಕ್ಕೆ ನಾವು ಬರಬೇಕಾಗಿ. ಈ ಭಕ್ತಿ ಮಾರ್ಗ ಕರ್ಮ ಮಾರ್ಗವನ್ನ ಬಿಡಬೇಕಾಗಿ. ಭಕ್ತಿ ಮಾರ್ಗ ಕರ್ಮ ಮಾರ್ಗ ಹೇಳಿದ್ದು ಯಾರಿಗೆ? ಕನಿಷ್ಠರಿಗೆ. ಅವರು ಉತ್ತಮರಿಗೆ ಉತ್ತಮ ಬೋಧನೆ ಕೊಡ್ಬೇಕಾಯ್ತಿ. ಉತ್ತಮರ ಅದಾರ ಎಲ್ಲರೂ. ಆದ್ರೆ ಕನಿಷ್ಠತ್ವ ಎದಕ್ ಬಂದೈತೆ ಅಂದ್ರೆ ಎಲ್ಲರೂ ಒಬ್ಬರು ನೋಡಿ ಒಬ್ಬರು, ಒಬ್ಬರು ನೋಡಿ ಒಬ್ಬರು. ಅವರು ಹೋಗ್ಯಾರಂತ ನಾವು ಹೋಗ್ಯಾರಂತ ಅವರು. ಇದಕ್ಕೆ ಬೆಣ್ಣ ಹತ್ತೇವ. ಹೌದು. ಒಳ್ಳೇದನ್ನ ನೋಡ್ಬೇಕಾಯ್ತಿ, ಒಳ್ಳೇದನ್ನ ಕೇಳ್ಬೇಕಾಯ್ತಿ, ಒಳ್ಳೆ ವಿಚಾರಗಳನ್ನ ಮಾತಾಡ್ಬೇಕಾಯ್ತಿ, ಒಬ್ಬರಿಗೊಬ್ಬರು ಚರ್ಚೆ ಇದನ್ನು ಮಾಡ್ಬೇಕಾಯ್ತಿ. ಅಂದ್ರೆ ಮಾತ್ರ ಈ ವಿಷಾದಿಗಳಲ್ಲಿ ಇರ್ತಕ್ಕಂಥ ಮೋಹವನ್ನು ಬಿಡ್ಲಿಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಬಿಡ್ಲಿಕ್ಕಿನ ಆಗುವುದಿಲ್ಲ. ಚಿಂಬಳದೊಳಗ ಸಿಕ್ಕಂತ ಹುಳದ ಗತಿ ಅಲ್ಲೇ ಬಿದ್ದು ಒಳ್ಳಾಡಿ ಸತ್ತು ಹೋಗ್ಬೇಕಾಕೈತಿ. ಅದಕ್ಕೆ ಅನುಭವಗಳ ವಿಷಯದಾಸೆ ಮಾಡಿ ಕೆಡದಿರುವಂತ ಸಾರಿ ಸಾರಿ ಹೇಳ್ತತಿ ಶ್ರುತಿ. ಬೇಡ ಬೇಡಲೇ ಮನವೇ ವಿಷಯದ ಆಸೆ ಮಾಡಿ ಕೆಡಕ್ ಹೋಗ್ಬೇಡ. ಯಾಕಂದ್ರೆ ಎಷ್ಟು ಜನ್ಮ ಹೋಗ್ಯಾವು. ಶಬ್ದಕ್ಕಾಗಿ ಒಂದು ಜನ್ಮ ಹೋಗೈತಿ, ರೂಪಕ್ಕಾಗಿ ಒಂದು ಜನ್ಮ ಹೋಗೈತಿ, ರಸಕ್ಕಾಗಿ ಒಂದು ಜನ್ಮ ಹೋಗೈತಿ, ಸ್ಪರ್ಶಕ್ಕಾಗಿ ಒಂದೊಂದು ಜನ್ಮಗಳನ್ನು ಕಳೆದು ಬಂದು ಮತ್ತೆ ಇಲ್ಲಿ 5 ವಿಷಯಕ್ಕಾಗಿ 5 ಇಂದ್ರಿಯ ಸಂಪರ್ಕ ಮಾಡಿ ಸುಖವನ್ನು ಹೊಂತೇನೆ ಅಂದ್ರೆ ಯಾವಾಗ ಸಿಗ್ತತಿ ನಿನಗೆ? ಸಿಗುದಿಲ್ಲ. ಅದಕ್ಕೆ ಈ ಭೋಗಗಳನ್ನ ಬಿಟ್ಟು ನಿನ್ನೊಳಗೆ ನೋಡ್ಕೋ. ಹೊರಗೆ ನೋಡೋದು ಅವಶ್ಯಕತೆನಲ್ಲ. ಆನಂದ ಸುಖವನ್ನ ಹೊರಗೆ ನೋಡೋದು ಅವಶ್ಯಕತೆನೇ ಇಲ್ಲ. ನಿನ್ನೊಳಗೆ ನೋಡ್ಕೋದು. ಈ ವಿವೇಕ ನನ್ನೊಳಗೆ ನಾನು ನೋಡ್ಕೊಳ್ಳುವಂತ ವಿವೇಕ ದೃಢ ಆಗ್ಬೇಕಲ್ಲ. ಇದರಟ್ಟು ನೋಡುವಂತ ಒಂದು ವಿವೇಕ ಬರ್ಬೇಕಲ್ಲ. ಇದೇನು ಅನ್ನೋದನ್ನ ಇದರಿಟ್ಟು ನೋಡ್ಬೇಕಲ್ಲ. ಇದು ಸದಾ ಇರುವಂತ ವಸ್ತು, ಅನಿತ್ಯವಾಗಿರೋದು ಅಂತ ತಿಳಿದು ನೋಡ್ಬೇಕಲ್ಲ. ಇದನ್ನ ನೋಡುವಂತ ವಿವೇಕ ಎಲ್ಲಿವರೆಗೂ ಜಾಗೃತ ಆಗೋದಿಲ್ಲ ಅಲ್ಲಿವರೆಗೂ ಈ ಪುನರ್ಜನ್ಮ ಅನ್ನೋದು ಇರುದ. ಹುಟ್ಟು ಸಾವುಗಳಂತಕ್ಕಂಥ ಚಕ್ರಗಳು ತಿರುಗುದ. ಅದಕ್ಕೆ ಮಹಾತ್ಮರು ಬಂದದ್ದು ಅದಕ್ಕಾಗಿ. ನೀನ್ ಎದಕ್ ಬಂದಿ ಅಂದ್ರೆ ಮನುಷ್ಯ ಜನ್ಮ ತೊಟ್ಟ ಈ ಭವಚಕ್ರದಿಂದ ಪಾರಾಗ್ಲಿಕ್ಕೆನ ಬಂದಂತ ಜನ್ಮ ಇದು. ಪುಣ್ಯ ಐತಂತನ ಬಂದೈತಿದು. ಪುಣ್ಯ ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ ಇದು ಮನುಷ್ಯ ಜನ್ಮ. ಪುಣ್ಯ ಪಾಪದ ಸಮ್ಮಿಶ್ರಣ ಆದಾಗ ಮನುಷ್ಯ ಜನ್ಮ ಬರ್ತೈತಿ. ಅಂತ ಮನುಷ್ಯ ಜನ್ಮ ಬಂದು ಕೂಡ ನಾವು ಏನ್ ಮಾಡ್ಕೊಳಕತ್ತೇವು ಅನ್ನೋದನ್ನ ಅವ್ರು ಎಚ್ಚರಿಸ್ತಾರೆ. ಸುಮ್ಮನೆ ಇದನ್ನ ಕಳೆದು ಹೋದ್ರು ಬಂತೇನೋ, ಇದನ್ನ ಕಳೆದು ಹೋದ್ರೆ ಮತ್ತೆ ಏನಾಕ್ಯವು ಹೇಳಲಿಕ್ಕೆ ಬರುದಿಲ್ಲ. ಏನಾಗ್ಬಿಡ್ತೇವೆ ಅನ್ನೋದು ಗೊತ್ತಿಲ್ಲ. ವಾಸನೆಗಳು ಏನೇನ್ ಇರ್ತಾವ ಅಂತಂತ ಜನ್ಮಗಳನ್ನ ಹೊಂದಬೇಕಾಗತ್ತೆ. ಅವಾಗ ನಾಯಿ ನರಿ ಕತ್ತಿ ಹಂದಿ ಆದ್ರೆ ಏನು ಉಪಯೋಗ? ಇನ್ನು ಮನುಷ್ಯ ಜನ್ಮ ಬರುವಂಗಾರ ಮಾಡ್ಕೊರಪ್ಪ. ಈಗ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರು ಕಾಯ ವಾಚ ಮನಸ ಶುದ್ಧ ಕರ್ಮಗಳನ್ನಾರು ಮಾಡು, ಒಳ್ಳೇದನ್ನ ಮಾಡು. ಇದನ್ನ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರೂ ಕೂಡ ನಾನು ಸದ್ರೂಪ ವಸ್ತು, ಚಿದ್ರೂಪ ವಸ್ತು, ನಿತ್ಯರೂಪ ವಸ್ತು ಅನ್ನೋದನ್ನ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರೂ ಕೂಡ ಒಳ್ಳೇದನ್ನೋದ ಮಾಡು. ಇದರಿಂದ ನೀನು ಮತ್ತೆ ಮನುಷ್ಯ ಜನ್ಮ ಆದ್ರೂ ಬರ್ತೈತಿ ಅಂತ. ಮತ್ತೆ ಮನುಷ್ಯ ಜನ್ಮ ಬಂತ ಅಂದ್ರೆ ಅಭ್ಯಾಸ ಮುಂದುವರ್ಸಕ್ ಬರ್ತೈತಿ. ಮತ್ ಏನೇನಾರ ಆದ್ರೆ
ಬರುದಿಲ್ಲ. ಅದಕ್ಕೆ ಕೊನೆ ಪಕ್ಷ ಶರೀರ ಹೋಗುವಾಗರ ಈ ಸ್ಮರಣೆ ಒಳಗೆ ಹೋಗ್ಲಿ ಅಂತ. ಅದ ಅಷ್ಟು ಗಟ್ಟಿ ಆಗಿರ್ಬೇಕಲ್ಲ ಅಲ್ಲಿ. ಶರೀರ ಹೋಗೋ ಕಾಲದಾಗ ತನುಭಾವ ಬಹಳ ಗಟ್ಟಿ ಇರ್ತೈತಲ್ಲ. ಇದು ಈ ತನುಭಾವ ಕಳ್ಕೊಳ್ಳುವಂಥದ್ದು ಬಹಳ ಕಠಿಣ ಐತಿ. ಅದಕ್ಕೆ ಮಹಾತ್ಮರು ಸದಾ ಈ ಸ್ಮರಣೆ ಒಳಗೆ ತೊಡಗಿದೆ ಅಂದ್ರೆ ಇದು ಗಟ್ಟಿ ಆತಂದ್ರೆ ಅವಾಗ ಆ ನೆನಪು ಮಾಡ್ಕೊಳಕ್ ಬರ್ತೈತಿ. ಇಲ್ಲಾಂದ್ರೆ ನೆನಪಾಗೋದಿಲ್ಲ. ಇದು ಏನ್ ನೆನಪಾಕೈತಿ ಅಂದ್ರೆ ಕಸಬರಿಗಿನ ನೆನಪಾಕೈತಿ. ಲಕ್ಷ್ಯ ಎಲ್ಲಿ ಇರ್ತೈತಿ ಅಂದ್ರೆ ಕಸಬರಿಗಿನ ಕಡೆನ ಇರ್ತೈತಿ. ಆದ್ರೆ ಕಸಬರಿಗೆ ಆಗೋದ್ ಚಲೋ, ಏನು ಉತ್ತಮ ಜನ್ಮವನ್ನು ಪಡೆಯುವಂತ ಒಳ್ಳೆಯ ವಿಚಾರಗಳಲ್ಲಿ ಲಕ್ಷ್ಯ ಕೊಟ್ಟು ಅವನ್ ಗಟ್ಟಿ ಮಾಡ್ಕೊಳೋದು ಚಲೋ. ನಾವು ವಿಚಾರ ಮಾಡ್ಕೋಬೇಕಾಗಿ. ಯಾಕಂದ್ರ ಸುಖ ನಿನಗ್ ಬೇಕಾಗಿತ್ತಂದ್ರೆ ಇದನ್ನ ಕೈ ಬಿಡು. ಎಚ್ಚರಿಕೆ ಒಳಗಿನ ಏನು ವ್ಯವಹಾರ ಐತಲ್ಲ ಇದು ಅನಿತ್ಯ ಐತಂತ ಕೈ ಬಿಡು. ಇದರಿಂದ ಸುಖಿ ಆದವ್ರು ಯಾರೂ ಇಲ್ಲ ಜಗತ್ತಿನೊಳಗೆ. ರಾಜನಿಂದ ಹಿಡಿದ ರಂಕಂತನೂ ಕೂಡ ವಿಷಯದಿಂದ ಸುಖಿ ಆಗ್ಯನಂತ ಕೇಳಿದ್ರೆ ಯಾರೂ ಆಗಿಲ್ಲ. ರಾಜನಿಗೂ ಸುಖ ಸಿಕ್ಕಿಲ್ಲ, ರಂಕನಿಗೂ ಸುಖ ಸಿಕ್ಕಿಲ್ಲ. ಇದ್ರೊಳಗೆ ಬೆಣ್ಣ ಹತ್ತಿದ್ರು ನೋಡ್. ನಿಂದ ಒಂದು ದಿನದ ಒಂದು ಇದನ್ನ ನೋಡ್ಕೊಂಡ್ರ, ದಿನದ ಒಂದು ಸಿಲಕನ ತೆಗೆದ ನೋಡಿದ್ರ ಸುಖ ಸಿಕ್ಕೈತೋ ಸಿಕ್ಕಿಲ್ವ ಅನ್ನೋದನ್ನ ವಿಚಾರ ಮಾಡಿ. ಇನ್ನೊಬ್ಬರದ್ ಬಿಡು. ಎದಕ್ಕಾಗಿ ನೀನು ಮಾಡಿದಿದನ ಸುಖ ಹೊಂದ್ಬೇಕಂತನ ಒಂದು ದಿನದ ಬಾಳೆ ಎದಕ್ ಮಾಡಿದೆ ಅಂದ್ರೆ ಸುಖ ಹೊಂದ್ಬೇಕಂತನ ಮಾಡಿ. ಸುಖ ಸಿಕ್ಕೈತೋ ಏನು ದಣಿವು ಬೇಸರಿಕೆ ಆಗೈತು ವಿಚಾರ ಮಾಡಿ ನೋಡಿದ್ರ ದಣಿವು ಬೇಸರಿಕೆನ ಐತಿ ಹೊರತಾಗಿ ಸುಖ ಸಿಕ್ಕಿಲ್ಲ. ಸುಖ ಅದ್ರೊಳಗಿಲ್ಲ. ಏನ ಮಾಡೋದ್ರೊಳಗೆ ಸುಖ ಇಲ್ಲ. ಏನ ಮಾಡದೆ ಇರೋದ್ರಿಂದನ ಸುಖ ಐತಿ. ಅದಕ್ಕೆ ಸುಮ್ಮನೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇದ್ರೊಳಗಿನ ಮೋಹವನ್ನು ಬಿಡ್ಬೇಕಾಗೈತಿ. ಅದ ತ್ಯಾಗ. ತ್ಯಾಗ ಬರೋದು ಬಹಳ ಕಠಿಣ ಐತಿ. ಅಷ್ಟು ಸುಲಭ ಇಲ್ಲ. ತ್ಯಾಗೇನ ಏಕೇನ ಅಮೃತತ್ವ ಮಾನಸು ಅಂತ ಹೇಳಿದ್ರು. ಆ ತ್ಯಾಗದಿಂದ ಘನಶೌಕ್ಯ ನಿಂತಿರ್ಬೋದು ಅಂತ ಹೇಳಿದ್ರು. ಆ ಸುಖದ ಸಂಪತ್ತು ನಿನಗೆ ಉಳಿಬೇಕಂದ್ರ ನೀನು ತ್ಯಾಗವನ್ನು ಮಾಡ. ತ್ಯಾಗ ಬರೋದು ಬಹಳ ಕಠಿಣ. ಬಿಡುದಂದ್ರ ಸರಳ ಇಲ್ಲ. ಹೊರಗೆ ಬಿಡ್ಬೋದು. ಒಳಗ್ ಬಿಡೋದು ಬಹಳ ಕಠಿಣ ಐತಲ್ಲ. ಒಳಗ್ ಬಿಡ್ಬೇಕಾಗೈತಿ. ಇದನ್ನ ಒಳಗ್ ಬಿಡ್ಬೇಕಂದ್ರ ವಿವೇಕನ ಬೇಕು. ವಿವೇಕ ಇದ್ರೆ ಮಾತ್ರ ಇದನ್ನ ತ್ಯಾಗ ಮಾಡ್ಲಿಕ್ಕೆ ಬರ್ತೈತಿ. ಅದಕ್ಕೆ ವಿವೇಕ ವೈರಾಗ್ಯದ ಆಧಾರದ ಮೇಲಿದ್ದನ ತ್ಯಾಗ ಬರ್ತೈತಿ ಹೊರತಾಗಿ ವಿವೇಕ ವೈರಾಗ್ಯ ಬರದ ಹೊರತು ತ್ಯಾಗ ಬರದ. ವೈರಾಗ್ಯ ಅಂದ್ರ ತ್ಯಾಗ, ವಿವೇಕ ಬಂದಾಗ ತ್ಯಾಗ ಬರ್ತೈತಿ. ಇವ್ ಎರಡೂ ಇಲ್ಲದ ನಾನು ಸುಖವನ್ನು ಹೊಂತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ವಿವೇಕವನ್ನ ಜಾಗೃತ ಮಾಡ್ಕೋಬೇಕಾಯ್ತಿ. ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ನಾನು ಯಾರು ಅನ್ನುವಂತ ವಿಚಾರವನ್ನ ಗಟ್ಟಿಗೊಳಿಸ್ಕೋಬೇಕಾಯ್ತು. ನಾನ್ ನಿತ್ಯ ವಸ್ತು, ಸದ್ವಸ್ತು ಅನ್ನುವಂತ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಯ್ತು. ನಿತ್ಯ ಅನಿತ್ಯ ವಿವೇಕವನ್ನು ಜಾಗೃತ ಮಾಡ್ಕೋಬೇಕಾಯ್ತು. ಬರೇ ಹಿತಾಹಿತ ತಿಳುವಳಿಕೆ ಒಳಗೆ ನಾವು ಕಾಲ ಕಳೆಯಕತ್ತೇವೆ. ಬರೇ ಒಂದ ಕ್ಷಣಕ್ಕ ಹಾಕೊಂಡು ಉಗುಳತಕ್ಕಂತ ಒಂದು ಇದಕ್ಕೆ ಬೆನ್ನ ಹತ್ತಿ ಹೊಂಟೇವಲ್ಲ, ಅದು ಸುಖ ಏಟ್ ಕೊಟ್ಟೈತಿ ಅಂತ ಪರಿಶೀಲನೆ ಮಾಡಿ ನೋಡಿಲ್ಲ. ಬರೇ ನಾಲ್ಗಿ ತುದಿ ಮೇಲಿನ ಇದಕ್ಕಾಗಿ. ಹಾಗೆ ಕಣ್ಣಿಂದು ಕೂಡ ಬಹಳತನ ಐತೆ ಅನ್ನೋದು ಇಲ್ಲ. ಅದಕ್ಕೆ ವಿಚಾರ ಮಾಡ್ಬೇಕಾಯ್ತು. ಒಂದ್ ಇಂದ್ರಿಯದ ನೆನಪು ಮಾಡ್ಕೊಂಡು ನೋಡ್ ನೀನು ಏಟ ಸುಖ ಕೊಟ್ಟೈತಿ ನಿನಗೆ. ಅದಕ್ಕಾಗಿ ಎಷ್ಟು ನೀನು ದುಡ್ದಂತ ದುಡಿಮೆ ಇದನ್ನ ಎಷ್ಟು ಹಾಳು ಮಾಡ್ತೀನಿ ವಿಚಾರ ಮಾಡಿ ನೋಡಿ. ಇದನ್ನ ನಾವು ವಿಚಾರ ಮಾಡೋದಲ್ಲ. ಹಂಗೆ ಏನು ಹಣ ದುಡ್ದೇನೆ ಆಡ್ರಿ ಅಂತ ಖರ್ಚು ಮಾಡೋದು. ಎಷ್ಟು ಎದಕ್ ಬಂತದು ವಿಚಾರ ಮಾಡ್ಬೇಕಾಯ್ತಿ. ಅದಕ್ಕೆ ನಾವು ಭಿಕ್ಷುಕರಂತೆ ತಿರುಗುದ್ ಬಿಟ್ಟು ಶ್ರೀಮಂತಿಕೆಯನ್ನ ಅನುಭವಿಸ್ಬೇಕಂದ್ರೆ, ಶ್ರೀಮಂತರಾಗ್ಬೇಕಂದ್ರೆ ಹೊರಗಿನ ಬಾಹ್ಯ ವಿಷಯಾದಿಗಳ ಕಡೆಗೆ ಹರಿತಕ್ಕಂತ ಮನಸ್ಸನ್ನ ವಿವೇಕದಿಂದ ನಿಲ್ಲಿಸ್ಬೇಕಾಯ್ತು. ಅದಕ್ಕೆ ಯೋಗ ಅಂತಂದು ಸಲೆ ಸುಮ್ಮನಿರುವುದೇ ನಿಜ ಯೋಗ. ಸುಮ್ಮನೆ ಇರಕ್ ಕಲಿಬೇಕಲ್ಲ. ಸುಮ್ಮನೆ ಇರೋದಂದ್ರೆ ಬಹಳ ಕಠಿಣ ಆಗೈತಿ. ವಿವೇಕ ಬಂದಾಗ ಸುಮ್ಮನೆ ಇರಾಕ್ ಬರ್ತೈತಿ. ವಿವೇಕ ಬರದ ಹೊರತು ಸುಮ್ಮನೆ ಇರಾಕ್ ಆಗೋದೇ ಇಲ್ಲ. ತಿಳುವಳಿಕೆ ಬರದಾಗ ಸುಮ್ಮನೆ ಇರಾಕ್ ಆಗೋದಿಲ್ಲ.
ಮಕ್ಳಿಗೆ ನೋಡ್ರಿ ಇದು ವಿವೇಕ ಇಲ್ಲ ಅಂತಾನೆ ಎಷ್ಟು ಸುಮ್ಮನೆ ಇರಿ ಅಂತಂದ್ರು ಅವ್ರು ಸುಮ್ಮನೆ ಇರೋದಿಲ್ಲ. ಯಾಕಂದ್ರೆ ತಿಳುವಳಿಕೆ ಇಲ್ಲ ಅಲ್ಲಿ. ಎಲ್ಲಿವರೆಗೂ ಹಾಗೆ ಶಾಶ್ವತವಾಗಿ ಸುಮ್ಮನೆ ಇರಬೇಕಂದ್ರೆ ವಿವೇಕ, ನಿತ್ಯಾನಿತ್ಯ ವಿವೇಕ ಪ್ರಬಲತರವಾಗಿರ್ಬೇಕು. ಅಂದಾಗ ಸುಮ್ಮನೆ ಇರಾಕ್ ಬರ್ತೈತಿ. ಅವಾಗ ಯೋಗವನ್ನ ಹೊಂದಲಿಕ್ಕೆ ಬರ್ತೈತಿ. ನಾನು ಅರುಣೇ ಇದ್ದೇನೆ ಅನ್ನುವಂತ ಆ ವಿವೇಕ ಜಾಗೃತ ಆದಾಗ ಅವಾಗ ಆನಂದದ ಅನುಭೂತಿ. ಈ ಆನಂದದ ಅನುಭೂತಿ ಆಗ್ಬೇಕಂದ್ರ 3 ಅವಸ್ಥೆಗಳನ್ನು ಮೀರಿ ನಿಂತಿರ್ಬೇಕಿಲ್ಲ. ಅಜ್ಞಾನದಿಂದ ಬರ್ತೈತಿ, ಆನಂದದ ಅನುಭವ ಆಕೈತಿ, ಕರೆ ಆದ್ರೆ ಅದು ಶಾಶ್ವತವಾಗಿಲ್ಲ. ಇದು ಪ್ರತಿದಿನ ಒಬ್ಬರಿಗೂ ಅದ ಸಾತ್ವಿಕವಾದಂತ ಆನಂದದ ಅನುಭೂತಿ ಪ್ರತಿದಿನ ಎಲ್ಲರಿಗೂ ಪ್ರಥಮಾನುಭೂತಿ ಒಳಗೆ ಅನುಭವಕ್ಕೆ ಬರ್ತೈತಿ. ಅದ್ರ ಕ್ಷಣಿಕ ಇರ್ತೈತಿ. ಎಲ್ಲೋ 10 ಸೆಕೆಂಡು 5 ಸೆಕೆಂಡು ಇರ್ತೈತಿ, ಆದ್ರೆ ಅದು ಹೋಗ್ಬಿಡ್ತೈತಿ. ಪುನಃ ಇದ ವಿಷಯದ ನೆನಪ. ಯಾಕಂದ್ರೆ ಅಷ್ಟೊಂದು ಪ್ರಬಲತರವಾಗಿ ನಮ್ಮ ಮನಸ್ಸಿನೊಳಗೆ ಗಾಢ ಆಗ್ಯವು. ಅವನು ಗಾಢ ಆದಂತ ವಿಷಯ ವಸ್ತುಗಳ ಮೇಲಿನ ಮೋಹವನ್ನ ಬಿಡ್ಬೇಕಂದ್ರೆ ಅವು ಹೆಂಗದಾವು ಅಂತ ತಿಳಿದು ನೋಡ್ಕೋಬೇಕು. ಅವು ನನಗೆ ಏಟ್ ಸುಖ ಕೊಟ್ಟವು, ಅದರಿಂದ ನಾ ಸುಖಿಯಾಗೇನೋ ಮತ್ತೊಟ್ಟ ಸಾಂಕ್ಟ ಆಗೈತೆ. ನನಗೆ ಚಟದಿಂದ ರೋಗ ಬಂದೈತೆ, ನಾ ನಿರೋಗಿ ಆಗೇನೋ ನಾನು. ಚಟ ಅಂದ್ರೆ ರೋಗನ, ಅದು ಚಟ ಅನ್ನೋದು ಒಂದು ರೋಗನ, ಹೌದಲ್ರಿ? ಎದಕ್ ಹಿಂಗಾಗೈತಿ ಅಂದ್ರೆ ಚಟಕ್ಕಾಗಿನ. ಉಣ್ಣೋದಕ್ಕ, ತಿನ್ನೋದಕ್ಕ, ನೋಡೋದಕ್ಕ ಇವೆಲ್ಲವೂ ಚಟನ. ಅತಿ ತಿಂದ್ರೂ ಕೂಡ ರೋಗನ, ಹೌದಲ್ರಿ? ಅದು ಒಂದು ರೋಗನ, ಹೌದಲ್ರಿ? ಅತಿ ತಿನ್ನೋದು, ಎಷ್ಟು ಬೇಕು ಅಷ್ಟನ್ನು ತಿನ್ನೋಂಗಿಲ್ಲ, ತೇಕು ಎಲ್ಲವೂ ಹಾಗೆ. ನೋಡುದು ಅತಿ, ಮುಸುಸುದು ಅತಿ, ಇವೆಲ್ಲವೂ ಅತಿ, ಅದರ ರೋಗ. ಅವನ ದೋಷ ದರ್ಶನಕ್ಕಾಗಿ ಅವ ಇಂದ್ರಿಯಗಳನ್ನ ಉಪಯೋಗ ಮಾಡಿಕೊಂಡ್ರೆ ಸರಿ. ದೋಷ ದರ್ಶನಕ್ಕಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ, ಚಟಕ್ಕಾಗಿ ನಾವು ಉಪಯೋಗ ಮಾಡ್ಕೊಂತ ಹೋದ್ರೆ ಮತ್ ಏನೇನ್ ಹಾಕ್ಯವೋ ಏನೋ ಹೇಳಲಿಕ್ಕೆ ಬರುದಿಲ್ಲ. ಅದಕ್ಕೆ ಮಹಾತ್ಮರು, ಅನುಭವಗಳು ನಿನ್ನ ಚಟಕ್ಕಾಗಿನ ಈ ಜನ್ಮಾಂತರಗಳನ್ನ ತಿರುಗಾಕತ್ತಿಪ್ಪ. ಈಗ ಅರ್ಥ ನೋಡ್ಕೋ. ಈಗ ಅರಿವಿನ ಜನ್ಮ, ಮನುಷ್ಯ ಜನ್ಮ ಬಂದದ್ದು ಚಟಕ್ಕಾಗಿ ಬಂದದ್ದಲ್ಲಿದು, ದೋಷ ದರ್ಶನಕ್ಕಾಗಿ ಬಂದದ್ದು. ದೋಷ ಕಾಣ, ವಿಷಯಾದಿಗಳಲ್ಲಿ ಇರ್ತಕ್ಕಂಥ ದೋಷಗಳನ್ನ ಕಾಣು. ಶಬ್ದದಲ್ಲಿಯೂ ದೋಷ ಐತಿ, ರೂಪದಲ್ಲಿಯೂ ದೋಷ ಐತಿ, ಎಲ್ಲಾ 5 ಇಂದ್ರಿಯಗಳ ವಿಷಯ ವಸ್ತುಗಳಲ್ಲಿ ದೋಷ ಐತಿ. ತಿಳಿದು ನೋಡಿ ಆ ದೋಷಗಳನ್ನು ಕಂಡುಕೊಂಡು ಅದ್ರ ಮ್ಯಾಲಿನ ಮೋಹನಗಳು ತ್ಯಾಗ ಮಾಡೋ. ತ್ಯಾಗ ಮಾಡಿದಾಗ ಅವಾಗ ಅಮೃತತ್ವದ ಅನುಭವವನ್ನು ಮಾಡ್ಕೊಳ್ಳಿಕ್ ಬರ್ತೈತಿ. ತ್ಯಾಗ ಬರದ ಹೊರತು ಇದು ಸಾಧ್ಯನೇ ಇಲ್ಲ. ಅದಕ್ಕೆ ವಿಚಾರ ಮಾಡೋದ್ರಿಂದ ಇದಕ್ಕೆ ಸಾಧನ. ಅದಕ್ಕೆ ಅದನ್ನು ಹೆಂಗ್ ತ್ಯಾಗ ಮಾಡಕ್ ಬರ್ತೈತೆ ಅಂದ್ರೆ ನಿರಂತರ ಈ ವಿಚಾರದೊಳಗೆ. ಅದಕ್ಕೆ ಪಡೆಯೋದಾಗದು ನಿಜ ಸುಖ. ತನ್ನ ತಾನು ಎಡಬಿಡದೆ ಅರಿಯದೆ ಆರಯ್ಯದಾತನಿಗೆ, ತನ್ನನ್ನ ತಾನು ಬಿಟ್ಟು ಬಿಡದ ಅರುತ್ ಅದನ್ನ ಅದ ಗಟ್ಟಿದಗೊಳಿಸ್ಕೊಂಡ ಮಾತ್ರ. ಮತ್ತೆ ಹೊರಗೊಂದು ರೂಪವನ್ನು ನಿರೀಕ್ಷಿಸಿ, ಒಳಗೆ ಅರಿದು ಬೇರ್ಯಾವ ತರದ ಲಕ್ಷ್ಯವನ್ನು ಇರಿಸದೆ, ವಾಸನೆ ಉಳಿಸದೆ, ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಾದ. ಇದಕ್ಕ ಯಾವ ಇಂದ್ರಿಯ ಸಂಪರ್ಕದ ಅವಶ್ಯಕತೆ ಇಲ್ಲ. ನಿನ್ನನ್ನ ನೀನು ವಿವರಿಸಿ ನೋಡಿಕೊಂಡಾಗ ಈ ದುಃಖನು ದೂರ ಆಕೈತಿ ಅಂತ. ಅದಕ್ಕೆ ಅವರು ನಿನ್ನನ್ನ ನೀ ವಿವರಿಸಿ ನೋಡ್ಕೋ, ಅವಾಗ ನಿನಗೆ ಈ ಹುಟ್ಟು ಸಾವುಗಳಂತಕ್ಕಂಥ ಚಕ್ರದಿಂದ ಪಾರಾಗಕ್ಕೆ ಸಾಧ್ಯ ಐತಿ. ನೀನ್ ಯಾರು ಅನ್ನೋದನ್ನು ಮೊದಲೇ ವಿಚಾರ ಮಾಡಿ ನೋಡು. ನೀನ್ ಯಾರು, ನೀನ್ ಅಲ್ಲದ್ ಯಾರು ಅನ್ನೋದನ್ನ, ಇದನ್ನ ಈ ವಿವೇಕವನ್ನು ಜಾಗೃತಗೊಳಿಸುವ. ಅಂದಾಗ ಈ ಮನುಷ್ಯ ಜನ್ಮ ಸಾರ್ಥಕ ಆಗತ್ತ ಅಂತ ಅನುಭವಗಳು ಹೇಳ್ತಾರಂದ್ರ, ಅಂತ ವಿಚಾರಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ವಿಷಯದ ವಾಸನೆಗಳನ್ನ ಕಡಿಮೆ ಮಾಡ್ಕೋಂತ ಬರಬೇಕು. ಅವು ಎಷ್ಟಿದ್ರೂ ಕೂಡ ಸುಖ ಇಲ್ಲ ಅದ್ರೊಳಗೆ. ಎಷ್ಟು ಭೋಗ ಮಾಡಿದ್ರು ಸುಖ ಇಲ್ಲ. ಯಾಕಂದ್ರೆ ಒಂದೊಂದು ಜನ್ಮನ ಅದಕ್ಕಾಗಿ ಹೋಗೈತಂದ್ರ ಮತ್ ಈ ಜನ್ಮದಾಗ ಎಷ್ಟು ಅವಧಿ ಒಳಗೆ ಅದನ್ನ ಉಪಯೋಗ ಮಾಡ್ತೀವಿ. ಯಾಕಂದ್ರೆ ಹಗಲಿಯೇ 12 ತಾಸು ನೀನು ಅದಕ್ಕಾಗಿ ಕೇಳ್ತಿ, ರಾತ್ರಿ 12 ತಾಸು ವ್ಯಸನಕ್ಕಾಗಿ ಕೇಳದೆ ಅಂದ್ರೆ ಏನ್ ಬಂತು ಮನುಷ್ಯ ಜನ್ಮ? ವ್ಯರ್ಥ, ಹೌದಲ್ಲ? ಆ ವಿಷಯ ಗಳಿಸಾಕ್ 12 ತಾಸು, ಅವ್ನು ಬೋಗ್ಸಾಕ್ 12 ತಾಸು. ಇದ್ರಾಗ 24 ತಾಸು ಕಳೆದೆ ಅಂದ್ರೆ ಏನ್ ಮಾಡುದು? ನಿದ್ರೆನೂ ಕಳ್ಕೊಂಡ್ ಬಿಟ್ಟಿ. ಅದಕ್ಕಾಗಿ ವ್ಯಸನಕ್ಕಾಗಿ ನಿದ್ರೆ ಹೋಗೈತೆ, ಹೌದಲ್ರಿ?
ವ್ಯಸನಕ್ಕಾಗಿ ನಿದ್ದೆಯನ್ನ ಕಳ್ಕೊಂಡೆವು. ಅದ ವ್ಯಸನವನ್ನ ಕೈ ಬಿಡು. ಇದು ಸಂಗ್ರಹ ಅತಿ ಮಾಡಕ್ ಹೋಗ್ಬೇಡ. ನಿನಗೆ ಎಷ್ಟು ಜೀವನಕ್ಕೆ ಎಷ್ಟು ಬೇಕು ಅಷ್ಟರೊಳಗೆ ಇದ್ದುಕೊಂಡು ಅದ್ರೊಳಗೆ ದೋಷಗಳನ್ನ ಅರ್ಥ ಈ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾಗೈತಿ. ಅಂತ ಕಾರ್ಯದತ್ತ ನಾವು ನಡೆದು ಈ ಜನ್ಮವನ್ನು ಸಾರ್ಥಕಗೊಳಿಸ್ಕೊಂಡು ಅಂತೇಳಿ ನಾನು ಒಂದೆರಡು ಮಾತನ್ನು ಸಕಲ ಸಾಧು ಸಂತ ಮಹಾರಾಜ್ ಈಗ 2 ನಿಮಿಷ ಮೌನ. ಸಕಲ ಸಾಧು